ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಕಂಪ್ನಿ ಕಡೆಯಿಂದ ಔಟಿಂಗ್ ಅಂತ ಹೇಳಿಬಿಟ್ಟು ಆಚೆ ಬಂದಿದ್ದೀವಿ. ಸೊ ಎಲ್ಲಿಗೆ ಬಂದಿದ್ದೀವಿ, ಏನು ಮಾಡ್ತಿದ್ದೀವಿ, ಹೇಗೆ ಫನ್ ಮಾಡ್ತೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಪ್ಲೀಸ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನಾವು ಇವಾಗ ಹೊಡ್ತಾ ಇದ್ದೀವಿ ರೆಸಾರ್ಟ್ ಕಡೆಗೆ. ಸೊ ಇದೆಲ್ಲ ಬಂದುಬಿಟ್ಟು ಕಾರ್ಡ್ ಥರ ಇದೆ. ಆ್ಯಂಡ್ ಇನ್ಸ್ಟಾದಲ್ಲಿ ಒಂದು ಟ್ರೆಂಡಿಂಗ್ ಇತ್ತಲ್ವ, ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಟ್ ಆದರೂ ಮ್ಯಾಚ್ ಆಗಲಿಲ್ಲ. ಬಟ್ ಟ್ರೈ ಅಂತೂ ಮಾಡಿದೆ, ಆಗಲೇ ಇಲ್ಲ. ಸೊ ನಾವು ಇವಾಗ ಎಂಟ್ರೆನ್ಸ್ ರೀಚ್ ಆದ್ವಿ ರೆಸಾರ್ಟು. ಇಲ್ಲೊಂದು ಏನು ಕಾಮಿಡಿ ಅಂದರೆ, ಅನಿಲು ಕಂಪ್ನಿಯಲ್ಲಿ ಹೇಗೆ ಕಾರ್ಡ್ನ ಸ್ವೈಪ್ ಮಾಡ್ತೀವಿ ಅದೇ ಥರ ಮಾಡ್ತಾರೆ ನೋಡಿ. ಸ್ವೈಪ್ ಮಾಡಿ ನೋಡಿದ್ರಲ್ಲ, ನಾವು ಎಂಟ್ರೆನ್ಸ್ ಒಳಗಡೆ ಹೋಗಬೇಕು ಅಂದರೆ ಕಂಪ್ನಿ ಒಳಗಡೆ ನಾವು ಸ್ವೈಪ್ ಮಾಡಲೇಬೇಕು. ಸೊ ಅದೇ ಥರ ಇಲ್ಲಿ ಫನ್ನಿಯಾಗಿ ಮಾಡಿದ್ರು. ನಾವು ಎಂಟ್ರೆನ್ಸ್ ಒಳಗಡೆ ಹೋದ್ವಿ. ಸೊ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಇತ್ತು, ನೀವೇ ನೋಡ್ಬೋದು. ಪೊಂಗಲ್ಲು, ಕೇಸರಿ ಬಾತು, ತೂತು ವಡೆ, ಇಡ್ಲಿ, ಸಾಂಬಾರ್ ಆ್ಯಂಡ್ ಚಾಕ್ಲೇಟ್ ಯಾರು ಹಾಲಲ್ಲಿ ಹಾಕ್ಕೊಂಡು ತಿಂತಾರೋ ಅದು, ಆ್ಯಂಡ್ ಬ್ರೆಡ್ ಜಾಮ್ ಇತ್ತು ಬ್ಯಾಕ್ ಸೈಡು. ನಾವು ಅದೆಲ್ಲ ತಿನ್ನಲಿಲ್ಲ, ಬಿಕಾಸ್ ನನಗೆ ಅದೆಲ್ಲ ಇಷ್ಟ ಇಲ್ಲ. ಆ್ಯಂಡ್ ಇಲ್ಲಿ ಕುಕುಂಬರ್ ಆ್ಯಂಡ್ ಗ್ರೇಪ್ ಜ್ಯೂಸ್ ಕೂಡ ಇತ್ತು. ಹಾಗೆ ಇದು ಆಚೆ ಹೋಗ್ತಾಯಿದ್ದೀವಿ, ಆಚೆ ಕೂಡ ನಿಮಗೆ ಫುಡ್ ಇದೆ, ನೀವು ನೋಡ್ಬೋದು. ಸೊ ನಾನೇನು ತೊಗೊಂಡೆ ಅಂತ ಹೇಳಿದ್ರೆ, ಒಂದೇ ಇಡ್ಲಿ ತೊಗೊಂಡಿದ್ದು ಆ್ಯಂಡ್ ಜ್ಯೂಸ್ ತೊಗೊಂಡಿದ್ದೀನಿ. ಇಷ್ಟು ಐಟಮ್ ತೊಗೊಂಡು ತಿಂತಾಯಿದ್ದೀನಿ. ಸ್ವಲ್ಪ ಪುಳಿಯೋಗರೆ, ಸ್ವಲ್ಪ ಪಲಾವು, ಒಂದು ಸ್ವಲ್ಪ ಕೇಸರಿ ಬಾತು, ಒಂದು ತೂತು ವಡೆ ಅಷ್ಟೇ ತೊಗೊಂಡಿರೋದು. ನೀವು ಇಲ್ಲಿ ನೋಡ್ಬೋದು, ಗ್ಲಾಸ್ ನೀರು ಕುಡಿಯೋಕ್ಕೆಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಫುಲ್ ಎಲ್ಲನೂ ನೀಟಾಗಿತ್ತು. ಸೊ ಈ ಕಡೆ ಯೂಸ್ ಮಾಡಿರೋದು, ಆ ಕಡೆ ಯೂಸ್ ಮಾಡಿರೋದು. ಇಲ್ಲಿ ಒಂದು ಸ್ವಲ್ಪ ಆಚೆ ಬಂದರೆ ಇಲ್ಲಿ ನೋಡಿ, ಇಲ್ಲೊಂದು ಕೆರೆ ಥರ ಇದೆ. ಬಟ್ ಇದೆಲ್ಲ ನಿಂತಿರೋ ನೀರು, ಅದಕ್ಕೆ ಇಷ್ಟು ಗಲೀಜಾಗಿರೋದು. ಇಲ್ಲಿ ಕೂಡ ವ್ಯೂ ಚೆನ್ನಾಗಿ ಬರುತ್ತೆ, ನೋಡ್ಬೋದು ನೀವು. ಇಲ್ಲೂ ಕೂಡ ಟೇಬಲ್ ಹಾಕಿದ್ರು. ಇದು ಒಳಗಡೆಯಿಂದ ಹೊರಗಡೆ ಬಂದಮೇಲೆ ಚಿಕನ್ ಕರಿ, ಔಟ್ಸೈಡು ಕೆಲವೊಂದು ಐಟಮ್ ಕೂಡ ರೆಡಿ ಮಾಡ್ತಾರೆ. ಇಲ್ಲಿ ಕುತ್ಕೊಳ್ಳೋಕ್ಕೂ ಟೇಬಲ್ ಇದೆ. ಇಲ್ಲಿ ಬಂದುಬಿಟ್ಟು ಬಾಯ್ಲ್ಡ್ ಎಗ್ಗು, ಮಸಾಲೆ ದೋಸೆ, ಪೂರಿ ಮತ್ತು ಎಗ್ ಬುರ್ಜಿ ಇವೆಲ್ಲ ಔಟ್ಸೈಡ್ ಕೊಡ್ತಾಯಿದ್ದಾರೆ. ಇಲ್ಲಿ ಟೇಬಲ್ ಕೂಡ ಹಾಕಿದ್ದಾರೆ ನೋಡಿ. ಇಲ್ಲಿ ಗ್ರೀನರಿನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಇದು ಬಂದುಬಿಟ್ಟು ಆಲೂ ಬುರ್ಜಿ ಅಂತೆ. ಸೊ ನಾನು ಇದೆಲ್ಲ ಏನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಪುರಿ ಕೂಡ ಆಚೆನೇ ಮಾಡ್ತಾ ಇರೋದು. ನಾನು ಒಳಗಡೆ ತೊಗೊಂಡಿರೋದಿಲ್ಲ, ಆಚೆ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಒಳಗಡೆ ಇರೋದೇ ಸಾಕಾಯಿತು ತಿನ್ನೋಕ್ಕೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಆ್ಯಕ್ಟಿವಿಟೀಸ್ ನಿಮಗೆ ಕಾಣಿಸ್ತಿದೆಯಲ್ವಾ, ಸೆಟ್ ಕಾಣಿಸ್ತಿದೆ. ನಾವು ರೆಸಾರ್ಟ್ ಬಂದಿದ್ವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿತ್ತು. ನಾನು ಇಡ್ಲಿ ತಿಂದೆ, ಚಟ್ನಿ, ವಡೆ, ಪುಳಿಯೋಗರೆ, ಪಲಾವ್, ಪೊಂಗಲ್, ಮಸಾಲೆ ದೋಸೆ, ಚಿಕನ್, ಬಾಯ್ಲ್ಡ್ ಎಗ್ ಆ್ಯಂಡ್ ಗ್ರೇಪ್ ಜ್ಯೂಸ್ ಖಾಲಿ ಮಾಡಿದ್ದೀನಿ. ಸೊ ಎಲ್ಲ ಚೆನ್ನಾಗಿದೆ. ಸೊ ಇನ್ನು ಕಾಫಿ ತೊಗೋಬೇಕು. ಚಂದನ್ ಅವರು ಬಂದಿದ್ದಾರೆ, ಬಟ್ ಅವರು ಏನೋ ಪೂಜೆ ಮಾಡಿಸಿದ್ದಾರೆ ಅಂತೇಳಿ ಅವ್ರು ತಿಂತಾಯಿಲ್ಲ ನಾನ್ ವೆಜ್, ಓನ್ಲಿ ವೆಜ್. ಫುಲ್ಚಾರ್ ನಾವು ಫುಲ್ಚಾರ್ ಆಗಿಬಿಟ್ಟಿದ್ದೀವಿ 1.5 ಮಂತ್ಸ್. ಹೇಳಿ ಚಂದ, ನಿಮ್ಮದು ಪ್ರಾಬ್ಲಮ್? ನಮ್ಮದು ಮಸಾಲೆ ದೋಸೆ ಆ್ಯಸ್ ಯೂಶ್ವಲ್. ಗೆಸ್ಟ್ ಮಾಡಿ ನಾವು ಯಾವ ರೆಸಾರ್ಟ್ ಬಂದಿದ್ದೀವಿ ಅಂತ. ಸೊ ನಾವು ಅಲ್ಲಲ್ಲಿ ಸ್ವಲ್ಪ ಇಂಟ್ ಹಾಕಿದ್ದೀವಿ, ವೀಡಿಯೋಸ್ ಹಾಕಿದ್ದೀವಿ, ನೋಡಿದ್ರಲ್ಲ ಸ್ಟಾರ್ಟಿಂಗಿಂದ. ಸೊ ಆಲ್ರೆಡಿ ನೀವು ಇಲ್ಲಿ ಬಂದಿದ್ದರೆ ಸೊ ಗೆಸ್ಟ್ ಮಾಡಿ ಯಾವ ರೆಸಾರ್ಟ್ ಅಂತ ನೋಡೋಣ. ಓಕೆನಾ, ಕರೆಕ್ಟಾ ಇಲ್ವಾ ಅಂತ ನಮ್ಮ ಭಾಗ್ಯಶ್ರೀ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ನಾನು ಮಾಡಿಲ್ಲ ಅಂದರೂ ಅನಿಲ್ ಕೂಡ ರಿಪ್ಲೈ ಮಾಡ್ತಾರೆ, ಆಯಿತಾ? ಸೊ ನೋಡಿ, ನಾವೆಲ್ಲ ಕಳೆದೋಗ್ಬಾರ್ದು ಅಂತ ನಮಗೆ ನೋಡಿ ಇವ್ರಿಗೂ ಕೊಟ್ಟಿದ್ದಾರೆ, ನನ್ನ ಮುಂದೆ ಇನ್ನಿಬ್ರು ಕೊಟ್ಟಿದ್ದಾರೆ, ಅವ್ರಿಗೂ ಕೊಟ್ಟಿದ್ದಾರೆ, ಆಯಿತಾ? ಕಳೆದೋಗ್ಬಿಟ್ರೆ ಒಂಚೂರು ಕೈ ಮುಂದೆ ಬರಲಿ. ನೋಡಿ ನೋಡಿ, ಇಲ್ಲೊಂದು ಬರ್ತಿದೆ, ಇಲ್ಲೊಂದು ಬರ್ತಿದೆ ಕೈ ನೋಡಿ. ಈ ಹುಡುಗಿ ಬರಲ್ಲ ಅನ್ನುತ್ತೆ, ಕೈ ಮಾತ್ರ ತೋರಿಸ್ತಾರೆ ಆ ಹುಡುಗಿ. ಯಾಕಂದ್ರೆ ಇಬ್ರು ಸೇಮ್ ಪಿನ್ ಮಾಡಿದೀವಿ ಬಟ್ಟೆನ, ಬಟ್ ಅವಳು ಮುಂದೆ ಬರಲ್ಲ. ತೋರಿಸ್ತೀನಿ ನಿಮ್ಗೆ ತೋರಿಸ್ತೀನಿ, ಬಟ್ಟೆ ತೋರಿಸ್ತೀನಿ, ಅವಳ ಫೇಸ್ ತೋರಿಸಲ್ಲ, ಬಿಕಾಸ್ ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ಇನ್ನೊಂದೇನು ಅಂದರೆ, ದುಡ್ಡು ಕೊಟ್ಟಿದ್ದೀವ ಕೊಟ್ಟಿಲ್ಲ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಕೊಟ್ಟಿದ್ರೆ ಎಷ್ಟು ಕೊಟ್ಟಿದ್ದೀವಿ, ಫ್ರೀಯಾಗಿ ಬಂದಿದ್ದೀವ, ದುಡ್ಡು ಕೊಟ್ಟು ಬಂದಿದ್ದೀವ, ಲಾಸ್ಟಲ್ಲಿ ಹೇಳ್ತೀನಿ. ಏನಕ್ಕೆ ಕೊಟ್ಟಿದ್ದೀವಿ, ಅದೇ ಕೊಟ್ಟಿದ್ರು ಯಾವುದಕ್ಕೋಸ್ಕರ ಕೊಟ್ಟಿದ್ದೀವಿ ಅಂತ ಲಾಸ್ಟಲ್ಲಿ ಹೇಳ್ತೀವಿ. ನಿಮಗೆ ಈ ವಿಡಿಯೋ ಫುಲ್ ಎಂಜಾಯ್ಮೆಂಟ್ ಇರುತ್ತೆ, ಥ್ರಿಲ್ ಇರುತ್ತೆ, ಬಿಕಾಸ್ ಸ್ವಲ್ಪ ಫನ್ ಆ್ಯಕ್ಟಿವಿಟಿ ಇರುತ್ತೆ. ಆ್ಯಂಡ್ ಆಮೇಲೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಅಂತ ಇದೆ, ಸೊ ಅದು ಕೂಡ ತೋರಿಸ್ತೀವಿ ನಿಮಗೆ. ಸೊ ಬನ್ನಿ. ಗ್ರೀನರಿ ಫುಲ್ಲು. ಸೊ ನಾವಿಲ್ಲೇನೋ ಹುಡ್ಕೋಕೆ ಬಂದಿದ್ದೀವಿ, ಸಿಗ್ತಾ ಇಲ್ಲ. ಸೊ ಹೋಗ್ತಾ ಇದ್ದೀವಿ. ನೋಡಿ ಫರ್ನಿಚರ್ ಎಲ್ಲ ಎಷ್ಟು ಚೆನ್ನಾಗಿದೆ, ಹೊಸದೆಲ್ಲನೂ ತೊಗೊಂಬಂದಿದ್ದಾರೆ. ಸೊ ಬನ್ನಿ ಸ್ವಲ್ಪ ಮುಂದೆ ಹೋಗುವ, ಏನೋ ಕೆಲಸ ಇದೆ. ಸೊ ಹೋಗ್ತಾಯಿದ್ದೀವಿ. ನೋಡಿ ಇದೇ ಹುಡುಗಿ, ನಾನು ಹೇಳಿದ್ನಲ್ವ, ಇದೇ ಹುಡುಗಿ. ಫೇಸ್ ಅಂತೂ ರಿವೀಲ್ ಮಾಡಲ್ಲ ಅವಳು. ಏನು ಮಾಡುವ, ಅಷ್ಟೇ, ಹಿಂಗೆ ಹೋಗೋದು. ನೋಡಿ ದೊಡ್ಡ ದೊಡ್ಡ ಬಂಡೆ ಎಲ್ಲ ಇದಾವಲ್ಲಿ, ದೊಡ್ಡ ದೊಡ್ಡ ಕಲ್ಲು ಬಂಡೆ ಮಧ್ಯದಲ್ಲಿ ಇದು ದಾರಿ ಮಾಡಿರೋದು. ಏನೋ ರೋಡ್ ಕಾಣಿಸ್ತಿದೆ ಅಂತ ಬರ್ತಾಯಿದ್ದೀವಿ, ಆದರೆ ಇಲ್ಲೇನೂ ಕಾಣಿಸ್ತಾ ಇಲ್ಲ ನನಗೆ.
ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಇದೆ, ಕಾಣಿಸ್ತಿದೆಯಾ ನಿಮಗೆ? ಬ್ಲೂ ಕಲರ್ ಇದೆ ನೋಡಿ ಸ್ವಿಮ್ಮಿಂಗ್ ಫೂಲ್, ಚೆನ್ನಾಗಿದೆ ಅಲ್ಲ ಒಬ್ವಿಯಸ್ಲಿ. ಹಾಗೆ ಮಿರರ್ ಹತ್ರ ಬಂದುಬಿಟ್ಟು ಒಂದೆರಡು ಸೆಲ್ಫಿ ತೊಗೊಳ್ಳೋಣ ಅಂತ ಬಂದೆ. ಹಾಗೆ ವಿಡಿಯೋ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅನಿಲ್ ವಾರ್ಮ್ ಅಪ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿರ್ಬೋದು ನೀವು, ನಾನು ಆ್ಯಂಡ್ ಅನಿಲ್ ಕೂಡ ಹೋಗಿದ್ದೀವಿ. ಮುಂದೆ ಕೂಡ ನಮ್ಮ ಟೀಮ್ ಇದೆ. ಸೊ ನಾನು ಫಸ್ಟು ಬೇರೆ ಗೇಮ್ ಮಾಡಿಬಿಟ್ಟು ಇಲ್ಲಿಗೆ ಬಂದಿರೋದು. ಅನಿಲ್ ಇದಕ್ಕೋಸ್ಕರನೇ ವಾರ್ಮ್ ಅಪ್ ಮಾಡ್ಕೊಂಡು ಬರ್ತಾ ಇರೋದು. ನಾನು ಆ್ಯಕ್ಚುಲಿ ಹಿಂದೆ ಇದ್ದೆ, ಮುಂದೆ ಇದ್ದಿದ್ದರೆ ನಾನು ಫುಲ್ ಸ್ಪೀಡಾಗಿ ಹೋಗ್ಬಿಡ್ತಿದ್ದೆ. ಅನಿಲ್ಗೆ ಬೇಗ ಹೋಗೋಕ್ಕಾಗ್ತಾ ಇಲ್ಲ, ಅವ್ರಿಗೇನು ಕಾಲು ನೋವು ಅಂತ ಹೇಳ್ತಿದ್ರು. ಆ್ಯಂಡ್ ನೀವೇ ನೋಡ್ಬೋದು ಅಲ್ಲಿ ಅದು ಇದೆಯಲ್ಲ ಏನು ಕೆಳಗಡೆ ಆ ಶೀಟ್ ಫುಲ್ ಅಳ್ಗಾಡ್ತಾ ಇತ್ತು, ಹೋಗೋಕ್ಕಾಗ್ತಾ ಇರಲಿಲ್ಲ. ಮುಂದೆ ಟಯರ್ ಇದೆ, ಇನ್ನೂ ಡಿಫಿಕಲ್ಟ್ ಆಗಿರುತ್ತೆ. ಇದು ಒಂದು ಸ್ವಲ್ಪ ಗ್ರಿಪ್ ಸಿಕ್ತಿತ್ತು. ಟಯರ್ ಅಂದರೆ ಫುಲ್ ವಾಲ್ತಾ ಇತ್ತು ಕೆಳಗಡೆ. ಆದರೂ ಹೇಳ್ತಿದ್ದೀನಿ ಬೇಗ ಹೋಗಿ ಅಂತ. ಅವ್ರು ನನಗೆ ಅರ್ಜೆಂಟ್ ಮಾಡಿಬಿಡಿ ಅಂತ ಹೇಳ್ತಿದ್ರು, ಬಿಕಾಸ್ ಅವ್ರಿಗೆ ಕಾಲು ನೋವಿತ್ತು. ಹೌದು, ಆಗಲ್ಲ, ಅದು ಹಿಂಗೆ ಒಟ್ಟಾಗತ್ತೆ. ನಿಧಾನಕ್ಕೆ ಮಾಡಿ. ಸೂಪರ್ ಭಾಗ್ಯ ಭಾಗ್ಯ ರಾಚದ್ದು ಗಂಟೆ ಹೊಡೆದ್ಬಿಟ್ಟು ಬನ್ನಿ. ಚೂಡು ಗಂಟಾ ಪೈನ್ಗೆ ಸಕ್ಸಸ್ ಭಾಗ್ಯ. ಅವ್ರು ಬಿಡ್ತಾರೆ, ಇಳ್ಕೊಳ್ಳಿ. ಬಿಡಿ. ನಿಧಾನ, ಏನಾಗಲ್ಲ ಬಿಸ್ರೆ. ಈ ಗೇಮಲ್ಲಿ ಅಷ್ಟೊಂದೇನು ಥ್ರಿಲ್ ಇರಲಿಲ್ಲ. ನೀವೇ ನೋಡ್ಬೋದು, ಹೈಟ್ ತುಂಬ ಕಡಿಮೆ ಇತ್ತು ಆ್ಯಂಡ್ ಉದ್ದ ಕೂಡ ಏನು ಜಾಸ್ತಿ ಇರಲಿಲ್ಲ ಲೆಂತು. ಸೊ ಆಡಿದ್ವಿ, ಅಷ್ಟೇನು ಥ್ರಿಲ್ ಅನ್ನಿಸ್ಲಿಲ್ಲ. ಸೊ ಬನ್ನಿ ನೆಕ್ಸ್ಟ್ ಗೇಮ್ ಏನಿರುತ್ತೆ ಅಂತ ನೋಡೋಣ ಅಂತ ಮುಂದೆ ಹೋಗ್ತಾ ಇದ್ವಿ ನಾವು. ಸೊ ಇವಾಗ ಜಸ್ಟ್ ನಾನು ಜಿಪ್ ಲೈನ್ ಮತ್ತು ಅನಿಲ್ ಅದ್ರ ಹೆಸರೇನು, ಇನ್ನೊಂದು ಹಿಂಗೆ ಹಿಡ್ಕೊಂಡು ಹೋಗಿದ್ವಲ್ಲ ಅದ್ರ ಹೆಸರೇನು, ಲ್ಯಾಡರ್. ಸೊ ಲ್ಯಾಡರ್ ಆ್ಯಂಡ್ ಜಿಪ್ ಲೈನ್ ನಾನು ಮತ್ತು ಅನಿಲ್ ಕಂಪ್ಲೀಟ್ ಮಾಡಿದ್ವಿ. ನಾನು ಅನಿಲ್ ಕಂಪ್ಲೀಟ್ ಮಾಡಿದ್ವಿ. ಅದೇ ಸುಪ್ರಿಯಾ ಅರ್ಧಕ್ಕೆ ವಾಪಸ್ ಬಂದ್ಲು. ಅವಳಿಗೆ ಕೈಯಲ್ಲಿ ಶಕ್ತಿ ಇಲ್ವಂತೆ, ಒಂದೇ ಒಂದು ಸ್ಟೆಪ್ ಇಟ್ಟಿರೋದು ಅಷ್ಟೇ. ಒಂದು ಸ್ಟೆಪ್ಗೆ ರಿಟರ್ನ್ ಆದ್ರು. ಪಾಪ ಅವ್ರು ಹೇಳ್ತಿದ್ರು ವಾಪಸ್ ಕಂಪ್ಲೀಟ್ ಆಗುತ್ತೆ ಗೇಮು ಅಂತ. ಬಟ್ ಅವಳು ಏನು ಇಲ್ಲ ಅಲ್ಲಿ. ನೋಡಿ ಇವಾಗೇನೋ ಫೀಲ್ ಆಗ್ಬೇಕು, ಬಿದ್ದೋದಂಗೆ ಫೀಲ್ ಆಗ್ಬೇಕು, ಅದೇ ಥ್ರಿಲ್ ಅಂದ್ರೆ. ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಕಷ್ಟನೋ ಸುಖನೋ ಹೋದ್ವಿ, ಫುಲ್ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ. ಬಟ್ ಸುಪ್ರಿಯಾ ಅಷ್ಟೊಂದು ಥ್ರಿಲ್ ಇಲ್ಲ, ಅದು ತುಂಬಾ ಶಾರ್ಟ್ ಇದೆ. ಜಿಪ್ ಲೈನ್ ತುಂಬಾ ಉದ್ದ ಇರಲಿಲ್ಲ ಆ್ಯಂಡ್ ತುಂಬಾ ಏನು ಹೈಟ್ ಇರಲಿಲ್ಲ. ಸುಮ್ಮನೆ ಡೌನ್ ಸ್ವಲ್ಪ ಆಯ್ತು ಅಷ್ಟೇ, ಹೈಟ್ ಇರಲಿಲ್ಲ. ಅಲ್ಲಿ ನೋಡಿ ಎಷ್ಟಿದೆ, ಬೆಟ್ಟ ಗುಡ್ಡ ನೋಡಿ ಅಲ್ಲಿ ಎಷ್ಟಿದೆ, ಕಲ್ಲಿಂದನೇ ಇದೆ ಅದು ಫುಲ್ಲು. ಸೊ ಇವಾಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಇಲ್ಲೇನೋ ಇದೆ ಆಯಿತಾ. ಸೊ ಅದು ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಸೊ ಬನ್ನಿ ನೋಡುವ. ಅದೇನೋ ಫುಲ್ ಶಿಮ್ಕಿ ಇದೆ. ಸೊ ಏನೋ ಬರ್ಡೇ ಇದೆ ಇಲ್ಲಿ. ಸೊ ಇಲ್ಲೂ ಕೂಡ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ನೋಡಿ ಅನಿಲ್, ಅಲ್ಲಿ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿದೆ. ಏನದು, ಬನ್ನಿ ನೋಡ್ಕೊಂಬರೋಣ. ನೋಡಿ ಇಲ್ಲೆಲ್ಲ ಕುತ್ಕೊಂಡು ಮೇ ಬಿ ಇಲ್ಲೇನೋ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ, ಅದಕ್ಕೆ ಇಲ್ಲೆಲ್ಲ ಟೇಬಲ್ ಹಾಕಿದ್ದಾರೆ. ಸೊ ಇಲ್ಲಿ ವಾಟರ್ ಬಂದು ಚೆನ್ನಾಗಿರುತ್ತೆ ನೋಡಿ, ಚೆನ್ನಾಗಿದೆ ಲಂಚ್ಗಂತ. ಇವತ್ತವರೆಗೂ ನಾವು ಆಡಿದ್ದು ಎರಡು ಗೇಮ್, ಒಂದು ಜಿಪ್ ಲೈನ್, ಒಂದು ಲ್ಯಾಡರ್ ಅಷ್ಟೇ, ಏನೂ ಆಡಿಲ್ಲ. ಎಷ್ಟೊಂದಿದೆ ಗೇಮ್ಸ್ ಇಲ್ಲಿ, ಆಡ್ತಾ ಇಲ್ಲ, ಕರ್ಕೊಂಡು ಹೋಗ್ತಾ ಇಲ್ಲ.
ಹೋಗ್ತಿದ್ದಾರೆ, ಆದರೆ ಯಾರೂ ಬರ್ತಾ ಇಲ್ಲ. ಬೋಟ್ ಆಡ್ತಾ ಇರೋದು. ಸೊ ಮೈಕಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ಇಲ್ಲೆಲ್ಲ. ಸೊ ನೋಡಿ, ಸೊ ಅಲ್ಲೆಲ್ಲ ಫುಲ್ ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೀನರಿ ಅಲ್ವಾ, ಚೆನ್ನಾಗಿದೆ ಅಲ್ವಾ ಈ ಪ್ಲೇಸು ನೋಡಿ. ಸೊ ಬನ್ನಿ, ಇಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ, ನೀರು ಬಂದರೆ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ಇದೆ. ನಾವೆಲ್ಲ ಕಳೆದೋಗ್ತೀವಂತ ಇವಳಿಗೂ ಒಂದೇ ಥರ ಆಗಿಬಿಟ್ಟಿದ್ದಾರೆ, ನನಗೂ ಒಂದೇ ಥರ ಆಗಿಬಿಟ್ಟಿದ್ದಾರೆ, ಅನಿಲ್ಗೂ ಒಂದೇ ಥರ ಆಗಿಬಿಟ್ಟಿದ್ದಾರೆ. ನಾವು ಆಲ್ರೆಡಿ ಇವಳ್ದು ನಂದು ಟಾಪ್ ಸೇಮ್ ಇದೆ, ಕಳೆದೋಗೋದು ಮಾತೇ ಇಲ್ಲ ನೋಡಿ, ಕಳೆದೋಗೋ ಮಾತೇ ಇಲ್ಲ. ಇಲ್ಲಿ ಒಬ್ರು ಬಲ್ಲಾಳ ಇದ್ದಾರೆ. ಸೊ ಇಲ್ಲೆಲ್ಲ ಏನು ಗೊತ್ತಾ, ಸೊ ವಿಡಿಯೋ ಶೂಟ್ ಮಾಡೋದಕ್ಕೋಸ್ಕರ ಎಲ್ಲ ಸರ್ಕಸ್ ನಡೀತಾ ಇದೆ. ಇಲ್ಲಿ ನೋಡಿ ಅಮರೇಂದ್ರ ಬಾಹುಬಲಿ, ಸ್ವಲ್ಪ ಹೇಳ್ಕೊಡಿ, ನನ್ಗೆ ಗೊತ್ತಾಗ್ತಿಲ್ಲ ಅವ್ರಿಗೆ. డాన్స్ అల్ల టైం సెట్టర్ 1 2 3 ఇక్కడ అది మొన్న చేసింది కూడా రీల్స్ అన్ని చేద్దామా అని టర్న్ టర్న్ అంటే నలుగురు టర్న్ ನಮಗೆ ವಿಡಿಯೋ ಮಾಡೋಕ್ಕೆ ಯಾರು ಇರಲಿಲ್ಲ, ಇರೋದೇ 4 ಮೆಂಬರ್ಸು ನಮ್ಮದು ಗ್ರೂಪಲ್ಲಿ. ಸೊ ಇವಾಗ ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಚಂದನ್ ಇದು ಹೊಸ ಐಡಿಯಾನ ಇಲ್ಲಿ ಮಾಡಿದ್ದಾರೆ ನೋಡಿ. ಇದ್ರ ಮೇಲೆ ಫೋನ್ ಇಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾರಂತೆ. ಬನ್ನಿ ನೋಡುವ ಅದು ಹೆಂಗೆ ಮಾಡ್ತಾರೆ ಅಂತ ನೋಡುವ. ಹೇಳಿದ್ರಾ ಅವರು ಫೋನು ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೋಡಿ, ನಾವು ಈ ಬೋಟ್ಗೇನು ಹೋಗಲಿಲ್ಲ, ನಮ್ಗೆ ಬೇರೆ ಗೇಮ್ ಆಡೋಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಬೋಟ್ ಕಡೆ ಏನು ಹೋಗಲಿಲ್ಲ. ಬಿಕಾಸ್ ನಾವೆಲ್ಲ ಕಡೆ ನೋಡಬೇಕಿತ್ತಲ್ವ, ಅದಕ್ಕೆ. ಇದೇನು ಅಂತ ಗೊತ್ತಾಗ್ತಿಲ್ಲ. ಓ ಪೈಪು, ನಾನೇನೋ ಅನ್ಕೊಂಬಂದ್ರೆ ಇದು ಪೈಪ್, ಇದು ಹಾಂ ಚಲೋ. ನನಗೆ ಇದು ರೈನ್ ಡ್ಯಾನ್ಸ್ ಅನ್ಸುತ್ತೆ. ಇಲ್ಲೊಂದಿದೆ ಸ್ಪಾಟ್, ಇಲ್ಲೊಂದಿದೆ ರೈನ್ ಡ್ಯಾನ್ಸ್ ಸ್ಪಾಟ್. ಓಕೆ, ರೈನ್ ಡ್ಯಾನ್ಸ್ ಸ್ಪಾಟ್ ಅಂತೆ. ಓಕೆ, ಅಲ್ಲೊಂದಿದೆ. ವಿಡಿಯೋ ಮಾಡೋದಕ್ಕೆ ಎಷ್ಟು ಸರ್ಕಸ್ ಮಾಡ್ತಿದ್ದಾರೆ ಚಂದನ್ ಪಾಪ. ಅಲ್ಲಿ ನೋಡಿ ಕಲ್ಲೆಲ್ಲ ಎತ್ಕೊಂಡ್ಬಂದಿದ್ದಾರೆ. ಸೊ ರೆಡಿ ಮಾಡ್ತಿದ್ವಿ, ಯಾರೂ ಇಲ್ಲ ನಮಗೆ ವಿಡಿಯೋ ಮಾಡೋಕ್ಕೆ. ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಸೆಟ್ ಮಾಡ್ಕೊಳ್ತಿದ್ವಿ ಫೋನ್ ಇಡೋದಕ್ಕೋಸ್ಕರ. 5 ಸೆಕೆಂಡ್ ಟೈಮ್ ಕೊಟ್ಟಿದ್ದೀವಿ. ಸೊ ನಾವೆಲ್ಲ ಸೆಟಪ್ ನಾವು ಡ್ಯಾನ್ಸ್ ಮಾಡಿದ್ವಿ. ಸೊ ರೀಲ್ಸ್ ಕೂಡ ಮಾಡಿದ್ವಿ ಅಲ್ಲಿ, ಬಟ್ ಯಾವುದೂ ಪೋಸ್ಟ್ ಮಾಡಲಿಲ್ಲ, ನಮ್ಮ ಖುಷಿಗೆ ನಾವು ಮಾಡಿರೋದು. ಸೊ ಅದಾದಮೇಲೆ ಹೀಗೆ ಒಳಗಡೆ ಬಂದ್ವಿ. ಇಲ್ಲಿ ನೋಡಿದ್ರೆ ಒಳಗಡೆ ಆಲ್ರೆಡಿ ಲಂಚ್ ಕೂಡ ರೆಡಿ ಆಗಿಬಿಟ್ಟಿತ್ತು. ನಾವು ಆಚೆ ಹೋಗ್ತಾ ಇದ್ದೀವಿ. ಏನಕ್ಕಂತ ಹೇಳಿದ್ರೆ ನಮ್ಮ ಟೀಮಲ್ಲಿ ಟೋಟಲ್ 19 ಮೆಂಬರ್ಸ್ ಬಂದಿರೋದು. ಸೊ ಅವರೆಲ್ಲ ಎಲ್ಲಿ ಅಂತ ನೋಡಿದ್ರೆ ಅವರಿಲ್ಲಿ ಪೇಂಟ್ ಬಾಲ್ ಆಡೋದಕ್ಕೆ ಬಂದಿದ್ದರು. ಸೊ ನಾವು ಅವ್ರನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನೋಡಿ ಅಲ್ಲೆಲ್ಲ ಕೂತ್ಕೊಂಡಿದ್ದಾರಲ್ಲ ಅವರು. ಏನು ಈ ಗೇಮ್ ಹೆಸರೇನು? ಪೇಂಟಾ? ಹಾಂ, ಈ ಗೇಮ್ ಹೆಸರೇನು ಅನಿಲ್? ಈ ಗೇಮ್ ಹೆಸರು ತಿಳ್ಕೊಳ್ಳಿ ಫಸ್ಟು. ಚಂದ ಜಸ್ಟ್ ಅನಿಲ್, ಚಂದನ್ ನಾನು ನೆಕ್ಸ್ಟು ನಾನು ನಾನು ನೆಕ್ಸ್ಟ್ ಚಂದನ್ ಆದ್ಮೇಲೆ ಮುಗಿತಾ ಅಲ್ವಾ, ಅದಕ್ಕೆ ಸ್ವಲ್ಪ ದೂರ ಹೋಗಿ. ನೆಕ್ಸ್ಟ್ ನನಗೆ ಉಲ್ಟಾ ಉಲ್ಟಾ ಹಿಡಿಬೇಕು. ರಿವರ್ಸ್, ಅದು ಉಲ್ಟಾ ಕೊಡಿ ಅಂತ ತೋರಿಸ್ಕೊಡ್ತೀನಿ. ಖಾಲಿ ಅಂದ್ರೆ ಖಾಲಿ. ಬಾಹುಬಲಿ, where is your direction? ಭಾಗೇಶ್ ಬಲಿ.
keep it on top. Direction should be down and the tap. Yeah, direction should be down. You have to keep top. Direction should be down. Okay. Photo have taken, right? You don't know. Down. Hey, where you are keeping? ಬಾಗೇಪಲ್ಲಿ ನಾನು ಇಲ್ಲಿ ಬೈತೆ ನಾನು ಒಂದು ಹೇಳ್ತಾನಲ್ಲ ಬಾಹಿರ್ ಮುಖಂ ಏನಂತಲ್ಲ ಬಾಹಿರ್ ಮುಖಂ ಅಲ್ಲ ಬೆಳಗ್ಗೆ ಏನಂತಲ್ಲ ಕನ್ನಡದಲ್ಲಿ ಹಾಲು ದೇವಸ್ಥಾನ ಹಿಂಗಡೆ ದೇವಸ್ಥಾನ ಬಾಗ ಗುರಿ పెట్టు నెట్లో దూర్చింది దేవసేన నువ్వు ట్రైనింగ్ తీసుకోవాలా ఐ గాట్ టైర్డ్ ఓన్లీ బికాస్ ఆఫ్ యువర్ డైరెక్షన్ గురి తప్పింది దేవసేన ఏ డౌన్ డా ಕ್ಷತ್ರಿಯ ವಿದ್ಯೆಗೆ ಅವಮಾನಂ ಕಮಾನ್ ಬ್ಯಾಕ್ ಕೀಪ್ ಇಟ್ ಆನ್ ನೋಡು ಹಂಗ ಕೊಡು ನಾನು ತೋರಿಸ್ತೀನಿ ಬ್ಯಾಕ್ ಸೈಡ್ ಪೀಪಲ್ ಆರ್ ವೇಟಿಂಗ್ ನನ್ನ ಫುಡ್ ಇಷ್ಟೇ ಗೈಸ್. ನಿಮ್ದೇನು? ನಿಮ್ದು ಎಕ್ಸ್ಪ್ಲೇನ್. ನಿಮ್ದೇನಿದೆ? ಇದು ಗುಂಟೂರು ಚಿಕನ್ನು, ಇದೇನೋ ಹೆಸರು ಹಾಕಿದ್ರ ಪರಲ್ಲ. ಏನದು? ರೋಟಿ, ಚಿಕನ್, ಪನ್ನೀರ್, ರೈತಾ, ದಿಸ್ ಇಸ್ ಬೀಟ್ರೂಟ್ ಸಲಾಡ್. ಮಟನ್ ದೊಣ್ಣೆ ಬಿರಿಯಾನಿ, ದೊಣ್ಣೆಯಲ್ಲಿ ಹಾಕ್ಕೊಡ್ತಾರೆ, ಬಟ್ ನನಗೆ ತಿನ್ನಕ್ಕೆ ಇಲ್ಲಿ ಟೇಸ್ಟ್ ಮಾಡಬೇಕು ಅಂತ ಹಾಕ್ಸ್ಕೊಂಡು ಬಂದಿದ್ದೀನಿ. 1 ಸೆಕೆಂಡ್ ನೋಡ್ತೀವಿ. ಹೇಗಿದೆ ದೊಣ್ಣೆ ಬಿರಿಯಾನಿ ಅಂತ ಟೇಸ್ಟ್ ಮಾಡ್ತಾ ಇದ್ದೀನಿ. ಮಾಡಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಬಟ್ ಹೊಟ್ಟೆ ತುಂಬ ಮೇಲೆ ಟೇಸ್ಟ್ ಎಲ್ಲ ಗೊತ್ತಾಗಲ್ಲ. ಅಷ್ಟೇ ಟೇಸ್ಟ್ ಇದ್ರು. ಫಿಶ್ ಸ್ಪಾ ಅಂತ ಇಲ್ಲಿ ಹೋಗಿದ್ದೀವಿ. ಅಲ್ಲಿ ಒಳಗಡೆ ಚಿಕ್ಕ ಚಿಕ್ಕ ಮೀನಿರುತ್ತೆ, ಅದರಲ್ಲಿ ಕಾಲು ಬಿಟ್ಕೊಂಡು ಕುತ್ಕೊಳ್ಬೇಕು. ಯಪ್ಪ, ಕಚ್ಚಗುಳಿ ಇಟ್ಟಂಗೆ ಆಗ್ತಿದೆ ಅದರಲ್ಲಿ. ಸ್ವಲ್ಪ ಹೊತ್ತು ಬಿಡೋಕ್ಕಾಗ್ತಾಯಿಲ್ಲ, ಎಲ್ಲ ಬಂದು ಅಂಟ್ಕೊಳ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಚ್ಚಗುಳಿ ಕೊಟ್ಟಂಗೆ ಆಗ್ತಾಯಿತ್ತು. ಅದಕ್ಕೆ ಒಳಗಡೆ ಬಿಡ್ತಾನೇ ಇಲ್ಲ. ಆದಷ್ಟು ಟ್ರೈ ಮಾಡ್ತಾನೇ ಇದ್ದೀನಿ ಕಂಟ್ರೋಲ್ ಮಾಡ್ಕೊಳ್ಳೋಣ, ತೆಗಿಯೋದು ಬೇಡ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಇಲ್ಲಿ 3 ಟೋಕನ್ ತೊಗೊಂಡಿದ್ದಾರೆ. ಒಂದೊಂದು ಗೇಮ್ ಆಡೋಕ್ಕೆ ಹೋದರೆ ಕೆಲವರು 1 ರೌಂಡ್ ಮಾಡಿದ್ರೆ ಕೆಲವರು 2 ತೊಗೊಳ್ತಿದ್ದಾರೆ. ಬಟ್ ಇಲ್ಲಿ 3 ಟೋಕನ್ ತೊಗೊಂಡಿದ್ದಾರೆ. 3 ಕೊಟ್ಟಿದ್ದೀವಿ ಅಂದರೆ ನಾವು ಕಂಪ್ಲೀಟ್ ಮಾಡಲೇಬೇಕು ಈ ಟಾಸ್ಕು ಅಂತ ಹೇಳ್ಬಿಟ್ಟು ನಾನು ಕಂಟ್ರೋಲ್ ಮಾಡಿಕೊಂಡು ಬಿಡ್ತಾನೇ ಇದ್ದೀನಿ. ಆದರೂ ಆಗ್ತಾನೆ ಇಲ್ಲ, ಹಾಗೆ ತೆಗಿತಾನೆ ಇದ್ದು. ಬಟ್ ಎಲ್ರಿಗೂ ಅಡ್ಜಸ್ಟ್ ಆಗಿಬಿಟ್ಟಿತ್ತು. ನನಗೆ ಎಷ್ಟೊತ್ತು ಟೈಮ್ ತೊಗೊಂಡ್ಬಿಡ್ತು ಅಡ್ಜಸ್ಟ್ ಆಗೋಕ್ಕೆ. ಯಾಕಂತ ಹೇಳಿದ್ರೆ ನಾನು ಕಚ್ಚಗುಳಿ ಇಟ್ಟಂಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಪಟ್ ಅಂತ ತೆಗಿತಾ ಇದ್ದೆ ಕಾಲು. ಅಲ್ಲಿ ಕುತ್ಕೊಂಡಿರೋದೇ ಸ್ಪಾಗೋಸ್ಕರ. ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕಲ್ವಾ. ನೆಕ್ಸ್ಟ್ ಬಂದಿದ್ದೆ ಕ್ರಿಕೆಟ್ ಆಡೋಕ್ಕೆ. ಸೊ ಬಾಲ್ ಬಂದುಬಿಟ್ಟು ಅದು ಏನೋ ಮಷಿನ್ ಇದೆ, ಅದರಲ್ಲಿ ಹಾಕಿದ್ರೆ ಸ್ಲೋ ಆಗಿ ಬರುತ್ತೆ. ಬಾಯ್ಸ್ಗೆ ಅಂದರೆ ಜೋರಾಗಿ ಹಾಕ್ತಾಯಿದ್ರು, ಗರ್ಲ್ಸ್ಗೆ ಅಂದರೆ ಸ್ಲೋ ಆಗಿ ಹಾಕ್ತಾಯಿದ್ರು. ನಮ್ಮ ಮೊದಲೇ ಬ್ಯಾಟ್ ಎತ್ತಕ್ಕಾಗಲ್ಲ, ಇನ್ನು ಬಾಲ್ ಸ್ಪೀಡಾಗಿ ಬಂದರೆ ಎಲ್ಲಿ ಹಾಕೋಕ್ಕಾಗುತ್ತೆ ಹೇಳಿ. ನೆಕ್ಸ್ಟೇ ಸೈಕ್ಲಿಂಗ್ ಗೇಮ್. ಕಾಲು ನೊಪ್ಪೆ. ಎಲ್ಲಿದ್ದೀರಾ? ಬರ್ತಾ ಇದ್ದೀವಿ ಇಲ್ಲಿ ಹೊರಡೋದೇನಾ? ಹಲೋ, ಎಲ್ಲರಿಗೂ ಒಂದೊಂದು ಟೋಕನ್ ಕೊಟ್ಟಿದ್ರು. ಸೊ ಈವ್ನಿಂಗ್ ಹೊರಡಬೇಕಾದ್ರೆ ಸ್ನ್ಯಾಕ್ಸ್ ಐಟಮ್ ಟೀ, ಕಾಫಿ ಆ್ಯಂಡ್ ಬೋಂಡಾ ಬಜ್ಜಿ, ನಿಪ್ಪಟ್ಟು, ಬಿಸ್ಕೆಟ್ ಕೂಡ ಕೊಡ್ತಾಯಿದ್ರು. ಅವಲಕ್ಕಿ,
ಚೋಲೆ ಮಸಾಲ, ಇದು ಬೇಳೆ ವಡೆ, ಇದು ಮಂಗಳೂರು ಬಜ್ಜಿ, ಇದು ಟೀ, ಬಿಸ್ಕೆಟ್. ಈ ಟಿಕ್ ಮಾರ್ಕ್ ಮಾಡಿದ್ರಲ್ಲ, ಸೊ ಯಾವ್ಯಾವ್ದೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವೋ ಗೇಮ್ ಅದು ಅವರು ಟಿಕ್ ಮಾಡೋದು. 2 ತೊಗೊಳ್ತಾರೆ, ಇಲ್ಲ 3 ತೊಗೊಳ್ತಾರೆ, 1 ತೊಗೊಳ್ತಾರೆ. ಸೊ ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಎಲ್ಲ ಇಲ್ಲೇ ಕೊಡೋದು. ನಾನು ಆವಾಗಲೇ ಹೇಳಿದ್ನಲ್ಲ ಬರ್ಡೇ ಸೆಲೆಬ್ರೇಷನ್ ಅಂತ, ಬರ್ಡೇಗೂ ಮಾಡ್ಬೋದು. ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಇಲ್ಲೊಂದು ಬಂದುಬಿಟ್ಟು ಬೆಟ್ಟ ಇದು ಹತ್ತೋದಿತ್ತು, ಅಲ್ಲಿ ರೋಪ್ ಹಾಕಿದ್ರು, ಅದನ್ನ ಹಿಡ್ಕೊಂಡು ಹೋಗೋಣ ಅಂತ ಮ್ಯಾನೇಜರ್ಗೆ ಕೇಳಿದೆ. ಬಟ್ ಅವ್ರ ಟೈಮ್ ಇಲ್ಲ, ಹೋಗೋಣ ಬನ್ನಿ ಅಂತ ಹೇಳಿದ್ರು. ಸೊ ಆಮೇಲೆ ಇದು ಬೇಲ್ಪುರಿ, ಕಚೋರಿ ಎಲ್ಲ ಅಲ್ಲೇ ಎಲ್ಲ ಇತ್ತು. ಪಾನಿಪುರಿ ಕೂಡ ಇತ್ತು. ನಾನು ಪಾನಿಪುರಿ ಬೇಲ್ಪುರಿಯನ್ನು ತೊಗೊಳಕ್ಕೆ ಹೋಗಿಲ್ಲ, ಬಿಕಾಸ್ ಆಲ್ರೆಡಿ ನನಗೆ ಹೊಟ್ಟೆ ತುಂಬಿಟ್ಟಿತ್ತು. ಈವ್ನಿಂಗ್ 5:30 ಹಾಗೆ ಹೊಟ್ಟಿದ್ದು ನಾವು ರೆಸಾರ್ಟಿಂದ. ನಾವು ಯಾವ ರೆಸಾರ್ಟು ಅಂತ ಹೇಳಿದ್ರೆ ಆಡಿ ರೆಸಾರ್ಟು. ಆ್ಯಂಡ್ ಮನಿ ಏನಕ್ಕೆ ಪೇ ಮಾಡಿದ್ದೀವಿ ಅಂತ ಹೇಳಿದ್ರೆ ಜಸ್ಟ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ಗೆ ಪೇ ಮಾಡಿರೋದು. ಆ್ಯಂಡ್ ರಿಮೈನಿಂಗ್ ಬ್ಯಾಲೆನ್ಸ್ ಎಲ್ಲ ಕಂಪ್ನಿಯವರೇ ಕೊಡ್ತಾರೆ. ನಾವು ಜಸ್ಟ್ ಟ್ರಾನ್ಸ್ಪೋರ್ಟ್ ಪೇಗೆ ಅಂತ ನಮ್ಮ ಹತ್ರ ಪೇ ಮಾಡಿಸ್ಕೊಂಡಿರೋದು ಅಷ್ಟೇ. ಆ್ಯಂಡ್ ಫುಲ್ ಎಂಜಾಯ್ ಮಾಡಿದ್ದೀವಿ. ನಮಗಂತೂ ಫುಲ್ ಖುಷಿ ಅವತ್ತು. ಯಾಕಂತ ಹೇಳಿದ್ರೆ ಫುಲ್ ಎಲ್ಲ ಆ್ಯಕ್ಟಿವಿಟೀಸ್ನೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಆ್ಯಂಡ್ ಬರಬೇಕಾದ್ರೆ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್. ಹೋಗ್ಬೇಕಾದ್ರೆ ಎಷ್ಟು ಬೇಗ ಹೋದ್ವಿ, 2 ಅವರ್ಸಲ್ಲಿ. ಬರಬೇಕಾದ್ರೆ 4 ಅವರ್ಸ್ ಆದರೂ ಆಗಲಿಲ್ಲ. ಸೊ ಮಧ್ಯ ದಾರಿಯಲ್ಲೇ ಇಳ್ಕೊಂಬಿಟ್ಟು ನಾನು ಮೆಟ್ರೋದಲ್ಲಿ ಬಂದುಬಿಟ್ಟೆ. ಹೀಗೆ ಎದ್ಬಿಟ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆಟ್ರೋಲ್ಲಿ ಬಂದೆ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.